ಧನುರ್ರಾಶಿ ಭಾವನಾತ್ಮಕವಾಗಿ ತೆಗೆದುಕೊಂಡಂತಹ ನಿರ್ಧಾರಗಳೇನಿರುತ್ತೆ ಅದರಿಂದ ಹಾನಿಯಾಗುತ್ತೆ. ಹಾಗಾಗಿ ಭಾವನೆಯೇ ಬೇರೆ, ವ್ಯವಹಾರವೇ ಬೇರೆ ಅನ್ನುವಂಥದ್ದು ಗೊತ್ತಿರಲಿ. ಕಾನೂನು ಬಾಹಿರ ಚಟುವಟಿಕೆಗಳಿಂದ ದೂರ ಇರಬೇಕು, ಅಥವಾ ಅದಕ್ಕೇನೋ ಸಹಾಯ ಮಾಡೋದು, ಪ್ರೋತ್ಸಾಹ ಮಾಡೋದು, ಅಂಥವರಿಗೆ ಆಶ್ರಯವನ್ನು ಕೊಡೋದು, ಇವೆಲ್ಲವೂ ಕೂಡ ನಿಮ್ಮ ಮೂಲಕ್ಕೆ ಧಕ್ಕೆಯನ್ನುಂಟು ಮಾಡುತ್ತೆ. ಪುಸ್ತಕ ವ್ಯಾಪಾರಿಗಳಿಗೆ ಅನುಕೂಲ ಇರುವಂಥದ್ದು. ತಾಯಿ, ಹೆಂಡತಿ ಅಥವಾ ಮನೆಯಲ್ಲಿ ಯಾವುದೇ ಮಾತೆಯರ ಬಗ್ಗೆ ಸ್ವಲ್ಪ ಆರೋಗ್ಯದ ವಿಚಾರವಾಗಿ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ದಂಡ ಕಟ್ಟುವಂತಹ ಸಂದರ್ಭ ಬರಬಹುದು. ಯಾವುದೋ ತಪ್ಪುಗಳಿಂದ ಗಮನದಲ್ಲಿರಲಿ. ಹಿಂದೆ ಆಲೋಚನೆ ಮಾಡಿದಂತಹ ಕೆಲಸ ಈಗ ಆರಂಭವಾಗುವಂತಹ ಯಾವುದೋ ಒಂದು ಶುಭ ಗಳಿಗೆ ಕೂಡಿ ಬರುತ್ತೆ ಅಂತ ಅರ್ಥ. ದೊಡ್ಡ ಉಮೇದುದಾರರಿಂದ ನೀವು ಮಾಡುವಂತಹ ಕೆಲಸಕ್ಕೆ, ಸ್ಥಳಕ್ಕೆ ಉಡುಗೊರೆ ಬರಬಹುದು ಅನ್ನುವಂಥದ್ದು. ಸ್ಕಂದನನ್ನು ಆರಾಧನೆ ಮಾಡಿ ಶುಭವಾಗಿ. ಮಕರ ರಾಶಿ ಧಾರ್ಮಿಕ ಕಾರ್ಯಗಳಲ್ಲಿ ಭಾಗವಹಿಸ್ತೀರಿ. ಮಕ್ಕಳ ಸಾಧನೆಯಲ್ಲಿ ಸಂತೋಷವನ್ನು ಪಡ್ತೀರಿ. ವ್ಯಾಪಾರ ವೇಗವಾಗಿ ನಡೆಯುತ್ತೆ. ಹೊಸ ಆದಾಯದ ಮೂಲ ಸಿಕ್ಕತ್ತೆ. ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಅನುಕೂಲ ಇದೆ. ಹೀಗೆ ಕೆಲವು ಅಂಶಗಳನ್ನು ನೋಡ್ತಾ ಹೋದರೆ ಎಲ್ಲವೂ ಕೂಡ ಧನಾತ್ಮಕವಾಗಿ, ಲಾಭದಾಯಕವಾಗಿ, ಶುಭದಾಯಕವಾಗಿ ನಿಮಗೆ ಇದೆ ಎನ್ನುವಂಥದ್ದು. ಸಾಯಂಕಾಲದ ವೇಳೆಗೆ ಹಣ ಅಥವಾ ದ್ರವ್ಯವನ್ನು ಕಳ್ಕೊಳ್ತಕ್ಕಂತಹ ಸಾಧ್ಯತೆ. ಎಚ್ಚರ ತಪ್ಪಿದರೆ ಇವೆಲ್ಲ ನಡೆಯುವಂಥದ್ದು. ಉತ್ತಮವಾದಂತಹ ಕೆಲಸದಲ್ಲೂ ಅಷ್ಟೇ ಎಚ್ಚರ ತಪ್ಪಿದರೆ ಆಗುವಂತಹ ಲಾಭ ಇನ್ನಷ್ಟು ಸಿಕ್ಕಬೇಕಾದಂಥದ್ದು ಅಲ್ಲಿಗೆ ಮೊಟಕುಗೊಳ್ಳುತ್ತೆ ಅನ್ನುವಂಥದ್ದು. ರುದ್ರವಟುಕನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕುಂಭರಾಶಿ ಪ್ರಯತ್ನಪೂರ್ವಕವಾಗಿ ಆರಂಭ ಮಾಡಿದಂತಹ ಕೆಲವು ಕೆಲಸಗಳ ಅರ್ಧಕ್ಕೆ ನಿಂತು ಹೋಗ್ಬೋದು. ಬೇಸರವಾಗುತ್ತೆ, ಸಹಜ. ಆದರೆ ಅದಕ್ಕೆ ಕಾರಣ ಏನು ಅಂತ ತಿಳಿದು ಅದನ್ನು ಸರಿಪಡಿಸ್ಕೊಳ್ತಕ್ಕಂತಹ ಪ್ರಯತ್ನ ಇದೆಯಲ್ಲ, ಅದು ಬಹಳ ಮುಖ್ಯವಾಗುತ್ತೆ. ಜನ ನಿಮ್ಮ ಚಂಚಲ ಸ್ವಭಾವವನ್ನು ಟೀಕೆ ಮಾಡ್ತಾರೆ. ದೂರದ ಸಂಬಂಧಿಕರ ಮನೆಯಿಂದ ವಿವಾಹದ ವಿಚಾರ ಕೇಳಿ ಬರುತ್ತೆ, ಸಂತೋಷವಾಗುತ್ತೆ. ಬಹಳ ದಿವಸದಿಂದ ಪ್ರಯತ್ನ ಮಾಡ್ತಾಯಿದ್ರು, ಈಗ ಭಗವಂತನ ಕೃಪೆ ಅವರ ಮೇಲೆ ಆಗಿದೆ ಎನ್ನುವಷ್ಟು ಸಂತೃಪ್ತಿಯ ಭಾವದ ಮಾತನ್ನು ವ್ಯಕ್ತಪಡಿಸ್ತೀರಿ. ಮೆಚ್ಚಬೇಕಾದಂಥದ್ದು. ವ್ಯವಹಾರದಲ್ಲಿ ಕೆಲವು ತೊಂದರೆಗಳಾಗತ್ತೆ. ಯಾವುದೇ ಕೆಲಸಕ್ಕೆ ಹಣವನ್ನು ಖರ್ಚು ಮಾಡುವಂಥದ್ದಿದ್ದರೆ, ಹಣ ಹೂಡಿಕೆಯನ್ನು ಮಾಡೋದಿದ್ದರೆ ಮಧ್ಯಾಹ್ನದ ನಂತರದಲ್ಲಿ ಪ್ರಯತ್ನವನ್ನು ಮಾಡಿ. ವೀರಭದ್ರನನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಹೆಸರು, ನಿಮ್ಮ ಖ್ಯಾತಿ ವಿಶೇಷವಾಗಿ ಸ್ಥಾನವನ್ನು ಪಡ್ಕೊಳ್ಳುತ್ತೆ. ಷೇರು ಮಾರುಕಟ್ಟೆಯಲ್ಲಿ ಹೆಚ್ಚಿಗೆ ಹಣ ಹೂಡಿಕೆಯನ್ನು ಮಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಕೆಲವರಿಗೆ ಇದೊಂದು ಹವ್ಯಾಸವಾಗಿಬಿಟ್ಟಿರುತ್ತೆ. ಆದರೆ ಇವತ್ತು ಮಾಡ್ತಕ್ಕಂತಹ ಹಣ ಹೂಡಿಕೆ ನಿಮಗೆ ದೊಡ್ಡ ಮಟ್ಟದ ನಷ್ಟಕ್ಕೆ ಕಾರಣ ಆಗಬಹುದು ಅನ್ನುವಂತಹ ಸೂಚನೆ, ಎಚ್ಚರಿಕೆ. ನಿಮ್ಮನ್ನು ನೀವು ಸರಿಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ. ನನ್ನಿಂದ ಏನೋ ತಪ್ಪಾಗ್ತಾ ಇದೆ, ನನ್ನಿಂದ ಇನ್ನೇನೋ ಬದಲಾವಣೆ ಆಗಬೇಕಾಗಿದೆ, ಪರಿವರ್ತನೆ ಆಗಬೇಕಾಗಿದೆ, ಧನಾತ್ಮಕವಾದಂತಹ ತಿರುವು ನನಗೆ ಬೇಕಾಗಿದೆ, ಹೀಗೆಲ್ಲ ಆಲೋಚನೆ ಮಾಡಿ ಸರಿಪಡಿಸ್ಕೊಳ್ಳುವಂತಹ ಪ್ರಯತ್ನ ಇರಲಿ. ಮನೆಯ ವಿಚಾರದಲ್ಲಿ ಬೇರೆಯವರ ಸಲಹೆಯನ್ನು ತಗೊಳ್ಬೇಡಿ. ನಿಮ್ಮ ನಿರ್ಧಾರ ಕುಟುಂಬದ ಸದಸ್ಯರ ಜೊತೆಯಲ್ಲಿ ಚರ್ಚೆ ಮಾಡಿ ನೀವೇ ನಿರ್ಧಾರಕ್ಕೆ ಬನ್ನಿ ಅನ್ನುವಂಥದ್ದು. ಸಂಚಾರಿ ನಿಯಮಗಳನ್ನು ಪಾಲಿಸಬೇಕು, ಇಲ್ಲದೇ ಇದ್ದರೆ ತೊಂದರೆ ಆಗುತ್ತೆ. ಹರಿದ್ರಾ ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ.